ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ಕಾರಪ್ಪ ಎಲ್ಲ ಕರ್ನಾಟಕ ಮಂದಿಗೆ. ಇವತ್ತು ನಾನು ಹೊಸ ಪ್ರಾಡಕ್ಟ್ ತೊಗೊಂಬಂದಿನಿ. ಅಂದ್ರೆ ಜನವರಿ 2024ದಾಗ ಹಾಲಿಲ್ಯಾಂಡ್ ಲಾರ್ಕ್ M2 ಅಂತ ಒಂದು ಪ್ರಾಡಕ್ಟ್ ಲಾಂಚ್ ಆಗಿತ್ತು. ಅದು ಗ್ಲೋಬಲಿ ಹಿಟ್ ಆಗಿಬಿಟ್ಟಿತ್ತು ಪ್ರಾಡಕ್ಟ್. ಬಟನ್ ಮೈಕ್ ಅಂತಾರ ಅಂತಂದು ನೀವು ನೋಡಿರ್ಬೋದು. ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಕಡೆನೂ ಬಟನ್ ಮೈಕ್ ಇತ್ತು. ನನಗೊಂದು ಮೈಕ್ ಬೇಕಿತ್ತು. ನಾ ಯಾವ ಮೈಕ್ ತಗೊಳ್ಳಿ ಅಂತಂದು ಯೋಚನೆ ಮಾಡಿದಾಗ ನನಗೆ ಅನ್ಸಿತ್ತು 2 ಮೈಕ್. ಒಂದು DJI ಮೈಕ್ ಮಿನಿ, ಅದ ಬಜೆಟ್ ಒಳಗಿತ್ತು. ಎರಡನೇದು ಹಾಲಿಲ್ಯಾಂಡ್ ಲಾರ್ಕ್ M2, ಇಲ್ಲಾಂದ್ರೆ ಹಾಲಿಲ್ಯಾಂಡ್ ಲಾರ್ಕ್ M2S. ಇವು 3 ಅವೈಲೇಬಲ್ ಇದ್ವು. ಅದ್ರೊಳಗೆ ನಾ ಯೋಚನೆ ಮಾಡಿದೆ. ಬಟ್ ಹಂಗ ನಾ ಕಂಪ್ಯಾರಿಸನ್ ಹುಡುಕಿದಾಗ ಹಾಲಿಲ್ಯಾಂಡ್ ಲಾರ್ಕ್ M2 2024 ಲಾಂಚ್ ಆಗಿತ್ತು. 2025 ಹಾಲಿಲ್ಯಾಂಡ್ ಲಾರ್ಕ್ M2S ಅಂತ ಲಾಂಚ್ ಮಾಡಿದ್ರು. ಆ ಪ್ರಾಡಕ್ಟ್ ಕಂಪೇರಿಟಿವ್ಲಿ ಹಾಲಿಲ್ಯಾಂಡ್ ಲಾರ್ಕ್ M2 ಭಾಳ ಅಂದ್ರೆ ಭಾಳ ಬೆಟರ್ ಐತಿ. ಮತ್ತು ಅದ್ರ ಸ್ವಲ್ಪ ಅಡ್ವಾನ್ಸ್ಡ್ ಫೀಚರ್ಸು ಕೊಟ್ಟಿದ್ರು. DJI ಹೋಗ್ಬೇಕಂತ ಮಾಡಿದ್ರೆ DJI 16,000 rupees ಐತಿ. ಇದು ನನಗೆ ಹಾಲಿಲ್ಯಾಂಡ್ ಲಾರ್ಕ್ M2S 11,000 ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ರೆ 11,990 ಈ ರೀತಿ ಏನೋ ನಂಗೆ ಸಿಕ್ತೆ. ಇವತ್ತು ನಾ ತಗೊಂಬಂದೀನಿ ಹಾಲಿಲ್ಯಾಂಡ್ ಲಾರ್ಕ್ M2S. ಇಲ್ಲಿ ನೋಡ್ಬೋದು. ಇದನ್ನೀಗ ಅನ್ಬಾಕ್ಸ್ ಮಾಡಿ ಇದ್ರ ಏನೇನ್ ಕೊಟ್ಟಾರ, ಏನೇನ್ ಅವೈಲೇಬಲ್ ಐತಿ ಎಲ್ಲ ನೋಡೋಣ. ಇದು ನಂದು ಅಂದ್ರೆ ಫಸ್ಟ್ ವೈರ್ಲೆಸ್ ಮೈಕ್ ಇದೆ. ಇದ್ರೊಳಗೆ ಕೊಟ್ಟಾರ ಒಂದೇದ ಯೂಸರ್ ಮ್ಯಾನ್ಯುವಲ್. ಈ ಯೂಸರ್ ಮ್ಯಾನ್ಯುವಲ್ದಾಗ ವಾರಂಟಿ ಕಾರ್ಡ್ ಅವೈಲೇಬಲ್ ಐತಿ. 1 year ವಾರಂಟಿ ಕೊಟ್ಟಾರ. ಮತ್ತು ಪ್ಯಾಕಿಂಗ್ ಲಿಸ್ಟ್ ಕಾರ್ಡ್. ಈ ಪ್ಯಾಕಿಂಗ್ ಒಳಗೆ ಏನೇನ್ ಅವೈಲೇಬಲ್ ಐತಿ ಅಂತಂದು ಎಲ್ಲ ಇದನ್ನ ಐತಿ. ಒಂದು ಚಾರ್ಜಿಂಗ್ ಕೇಸ್, ಮತ್ತೊಳ್ಳೆ 2 ರಿಸೀವರ್ ಅದಾವ, 2 ಟ್ರಾನ್ಸ್ಮಿಟರ್ ಕೊಟ್ಟಾನ, ಮತ್ತು 2 ವಿಂಡ್ ಮಫ್, ಇನ್ನೊಂದು 3.5 mm TRS ಟು 3.5 mm TRS ಕೊಟ್ಟಾನ. ಇದ ಕ್ಯಾಮ್ರಾ ಕನೆಕ್ಟ್ ಮಾಡಕ್ ಭಾಳ ಹೆಲ್ಪ್ ಆಕೈತಿ. ಮತ್ತು ಈ ಪ್ರಾಡಕ್ಟ್ದಾಗ ಏನೇನ್ ಅದಾವತೈತಿ ನೋಡೋಂಬರಿಲೆ. ಮೇನ್ ಚಾರ್ಜಿಂಗ್ ಕೇಸ್, ಇದನ್ನ ಆಮೇಲೆ ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾನಂತೆ. ಅದ್ರ ಜೊತೆ ಮೇನ್ ಸಿಕ್ಕಿದ್ದು ಒಂದು ಪೌಚ್. ಹಾಲಿಲ್ಯಾಂಡ್ದವ್ರ ಇಲ್ಲೊಂದು ಬ್ಯಾಗ್ ಪ್ರೊವೈಡ್ ಮಾಡ್ಯಾರ. ನೋಡ್ಬೋದು ಇಲ್ಲಿ ಹಾಲಿಲ್ಯಾಂಡ್ ಅಂತ ಒಂದು ಬ್ರ್ಯಾಂಡಿಂಗ್ ಐತಿ. ಇದ್ರ ಕ್ವಾಲಿಟಿ ಮಾತ್ರ ಮೆಶ್ ಮೆಟೀರಿಯಲ್ ಐತಿ. ಬಟ್ ಕ್ವಾಲಿಟಿ ಓಕೆ ಚಲೋ ಐತಿ. ಎನಿವೇ ಇದೆ ನಾವು ಜಾಸ್ತಿ ಏನು ವೇಟ್ ಆಗಂತೂ ಕ್ಯಾರಿ ಮಾಡೋಂಗಿಲ್ಲ. ಓಕೆ, ಇದ್ರೊಳಗೆ ಇವ್ರು ಪ್ರೊವೈಡ್ ಮಾಡಿದ್ದೆ 3.5 mm TRS ಟು 3.5 mm. ಇದು ಮೈಕಿಗೆ ರಿಸೀವರ್ ಕನೆಕ್ಟ್ ಮಾಡೋಕೆ ಭಾಳ ಹೆಲ್ಪ್ ಆಕೈತಿ. ನೆಕ್ಸ್ಟ್ ವಿಂಡ್ ಮಫ್, 2 ವಿಂಡ್ ಮಫ್ ಕೊಟ್ಟಾರ ಇದ್ರ ಜೊತೆ ಅವರ. ಇದೊಂದು ವಿಂಡ್ ಮಫ್. ಮತ್ತು ಇದು USB to C ಟೈಪ್ ಚಾರ್ಜರ್ ಕೇಬಲ್ ಇದೆ, ಡಾಟಾ ಕೇಬಲ್. ಎದಕ್ಕಂತಂದ್ರೆ ಇದನ್ನು ನಾವು C ಟೈಪ್ ರಿಸೀವರ್ ಐತಲ್ಲ ಅದಕ್ಕೂ ನೀವು ಕನೆಕ್ಟ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ವಿಂಡ್ ಮಫ್ ನೋಡೋಣ ಅಂತ ಕ್ವಾಲಿಟಿ ಹೆಂಗೈತಿ ಏನಂತಂದು ಹೇಳಿ. ನೋಡಿ, ಇಲ್ಲಿ ಕೈಯಾಗಿ ಇಡಕ್ಕೆ ಆಗುತ್ತೆ, ಜರ್ಯಾಕತ್ತದ ಆ ಪರಿ ಸಾಫ್ಟ್ ಐತಿದೆ. ಇಲ್ಲಿ ಹಿಂದ್ಗಡೆ ಒಂದು ಪಾಕೆಟ್ ಟೈಪ್ ಐತಿ. ಪಾಕೆಟ್ ಒಳಗಡೆ ನಾವು ಮೈಕ್ ಇನ್ಸರ್ಟ್ ಮಾಡ್ಬೇಕು. ಭಾಳ ಟೈನಿ ಮೈಕ್ ಐತಿ. ನೋಡ್ಬೋದು ನೀವು ಹೆಂಗೈತಿದೆ. ಕ್ವಾಲಿಟಿ ಭಾಳ ಅಂದ್ರೆ ಭಾಳ ಖರಾಬ್ ಸಾಫ್ಟ್ ಐತಿ. ಇದು 3.5 mm TRS ಕೇಬಲ್ ಎರಡೂಗಡೆ. ಇದು ನೋಡಿ ಇಲ್ಲಿ 3.5 mm TRS ಕೇಬಲ್. ಮೈಕ್ ಇದು ಕ್ಯಾಮ್ರಾ ಕನೆಕ್ಟ್ ಮಾಡೋಕೆ ಭಾಳ ಹೆಲ್ಪ್ ಆಕೈತಿ. ಕ್ಯಾಮ್ರಾಕ್ಕೆ ಯೂಸ್ ಮಾಡ್ಬೇಕಿದೆ. ಇದಕ್ಕೆ ಕನೆಕ್ಟ್ ಮಾಡೋಕೆ ರಿಸೀವರಿಗೆ ಕನೆಕ್ಟ್ ಒಂದೆಂಟು ರಿಸೀವರಿಗೆ ಒಂದೆಂಟು ಕ್ಯಾಮ್ರಾ ಕನೆಕ್ಟ್ ಮಾಡಿ ನಾವು ರೆಕಾರ್ಡ್ ಮಾಡ್ಕೋಬೋದು ಶೂಟ್. ನೆಕ್ಸ್ಟ್ ಮೇನ್ಲಿ ಬರೋದು ನಮ್ಮ ಬ್ರ್ಯಾಂಡಿಂಗ್ ಚಾರ್ಜಿಂಗ್ ಕೇಸ್ ಇದೆ. ಇದನ್ನು ಓಪನ್ ಮಾಡೋಣ ಬರ್ರಿ. ನೋಡ್ರಿ ಇಲ್ಲೇ ಹಾಲಿಲ್ಯಾಂಡದ ಬ್ರ್ಯಾಂಡಿಂಗ್ ಐತಿ. ಈಗ ನೀವು ನೋಡತ್ತಿದ್ದ ಇನ್ನೊಮ್ಮೆ ಹೇಳತ್ತೀನಿ, ಹಾಲಿಲ್ಯಾಂಡ್ ಲಾರ್ಕ್ M2S. ಇದ್ರೊಳಗೆ ನೋಡ್ಬೋದು ಹೆಂಗೈತೆ ಅಂತಂದು ಹೇಳಿ. ಇಲ್ಲೊಂದು ಲೈಟ್ ಇಂಡಿಕೇಶನ್ ಐತಿ. ಇದು ಏನಂತಂದ್ರೆ ಅಂದ್ರೆ ಹಳೆ ನೀವು ಲಾರ್ಕ್ M2 ಯಾರ್ಯಾರು ಯೂಸ್ ಮಾಡತ್ತಿರೋ ನೋಡಿದ್ರೆ ಗೊತ್ತಿರ್ತೈತಿ. ಚಾರ್ಜಿಂಗ್ ಇಂಡಿಕೇಶನ್ ಒಳಗೆ 4 ಇಂಡಿಕೇಶನ್ ಇದ್ವು, 4 ಇಂಡಿಕೇಶನ್ ಲೈಟ್. ಬಟ್ ಇದ್ರೊಳಗೆ ಕೊಟ್ಟಿದ್ದು ಒಂದೇ ಕೊಟ್ಟಾನ. ಇದ್ರೊಳಗೆ ಏನು ಇಲ್ಲೇ ಅಲ್ಲ. ಇದ್ರೊಳಗೆ ಬರೀ ಒಂದೇ ಮೈಕ್ ಐತಿ ಮತ್ತು ಒಂದೇ ರಿಸೀವರ್ ಐತಿ. ಮೊಬೈಲ್ ರಿಸೀವರ್ ಮತ್ತು ಇದ್ರ ರಿಸೀವರ್ ಎಲ್ಲಿ ಕೊಟ್ಟಾವ ನೀವು? ಭುಜಂಗ ಬಾರ ಇಲ್ಲಿ ಹೋಗ್ಬರೋಣ ಒಂದು ಗದ್ಲ ಐತಿ. ಅವನೇನಾದ್ರೂ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವನಲ್ಲೇ ಬಡ್ದು ತೆಗೆ ಹೇಳ್ತಾರೆ. ಎಲ್ಲಿ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ನಾನು ಅನ್ಸಿ ಮಟ್ಟಿಗೆ ಇಷ್ಟು ಮಾಡ ಯಾರು ಅಬ್ಸರ್ವ್ ಮಾಡಿರಂಗಿಲ್ಲ ನೀವು. ಯಾಕೆ ಕೇಳ, ಒಂದು ರಿಸೀವರ್ ಮತ್ತು ಇದ್ರದೊಂದು ಮೈಕನ್ನ ಆಲ್ರೆಡಿ ಯೂಸ್ ಮಾಡಾಕತ್ತೆ. ನೀವು ನಿಮ್ಮ ಕೇಳತ್ತಿದ್ದ ಆಡಿಯೋ ಹಾಲಿಲ್ಯಾಂಡ್ ಲಾರ್ಕ್ M2S ಅಂತ ಬರಾಕತ್ತೈತಿ. ಎಲ್ಲೈತೆ ಅಂತೀರ? ಇಲ್ಲೈತೆ ನೋಡಿ. ಅದು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಐತಿ. ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡಿ ವಾಯ್ಸ್ ಹೆಂಗಿರ್ತೈತಿ, ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ರೆ ಹೆಂಗಿರ್ತೈತಿ ನಿಮ್ಮನ್ನ ಎರಡು ಕ್ಲಿಯರಾಗಿ ತೋರಿಸ್ತೇನಂತ. ಇದ್ರೊಳಗೆ ಮೇನ್ ಕ್ಯಾಮ್ರಾ ಕನೆಕ್ಟ್ ಮಾಡಕ್ಕೆ ರಿಸೀವರ್ ಬರೋದು ಇಲ್ಲೈತಿ. ಇದು ರಿಸೀವರ್ ಇದೆ. ಇಲ್ಲೊಂದು ಸೈಡಿಗೆ ಒಂದು ಬಟನ್ ಕಾಣತೈತಿ. ಈ ಬಟನ್ ಏನಾರ ಒಮ್ಮೆ ಸಿಂಗಲ್ ಪ್ರೆಸ್ ಮಾಡಿದ್ರೆ ಅಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಕೈತಿ. ಇನ್ನೊಂದು ಪ್ರೆಸ್ ಮಾಡಿದ್ರೆ ಅಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಆಕೈತಿ. ಇಲ್ಲಿ 3.5 mm ಜಾಕ್ ಐತಿ. ಇದ ಜಾಕಿಗೆ ಒಂದು ಎಂಡ್ ಇಲ್ಲಿ ಕನೆಕ್ಟ್ ಮಾಡಿ, ಇನ್ನೊಂದು ಎಂಡ್ ಕ್ಯಾಮ್ರಾಕ್ಕೆ DSLR ಕನೆಕ್ಟ್ ಮಾಡಿ. ಇಲ್ಲೇ C ಟೈಪ್ ಕೊಟ್ಟಾನ ಇಲ್ಲೇ ಚಾರ್ಜರ್. ನೆಕ್ಸ್ಟ್ ಇದ್ರ ಬರೋ ಮೇನ್ ಮೈಕ್.
ಇದರ ಡಿಸೈನ್ ನೋಡ್ರಿ ಇಲ್ಲಿ ಹೆಂಗೈತಿ ಡಿಸೈನ್ ಫುಲ್ ಕಾಂಪ್ಯಾಕ್ಟ್ ಐತಿ. ಆ್ಯಕ್ಚುಲಿ ಇದೆಲ್ಲ ಮೈಕ್ ಇಲ್ಲಿ ಟೈನಿ ಸಣ್ಣದ ಕಾಣ ನೋಡಿ ಇದು ಮೈಕ. ಇದು 45 ಡಿಗ್ರಿ ಮಟ ನಾವು ಎಕ್ಸ್ಟೆಂಡ್ ಮಾಡಿ ಇದನ್ನ ಹಾಕೋಬಹುದು. ಇಲ್ಲೇ ನೋಡ್ಬೋದು ನೀವು ಇಲ್ಲಿ. ಇದಕ್ಕೂ ಒಂದು ಆರೆಂಜ್ ಕಲರ್ ಒಂದು ಬಟನ್ ಅವೈಲೇಬಲ್ ಐತಿ. ಸಿಂಗಲ್ ಪ್ರೆಸ್ ಏನಾರ ಬಟನಿಗೆ ಸಿಂಗಲ್ ಪ್ರೆಸ್ ಮಾಡಿದ್ರೆ ಅಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಕೈತಿ. ಇನ್ನೊಂದು ಪ್ರೆಸ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಆಕೈತಿ. 6 ಸೆಕೆಂಡ್ಸ್ ಏನಾರ ಹೋಲ್ಡ್ ಮಾಡಿದ್ರೆ ಅಂದ್ರೆ ಪವರ್ ಆಫ್ ಮಾಡಕ್ ಯೂಸ್ ಮಾಡ್ತಾರೆ ಇದನ್ನ. ಇನ್ನೊಂದು ರಿಸೀವರ್ ಮೊಬೈಲಿಗೆ ಕನೆಕ್ಟ್ ಮಾಡೋದು ಎಲ್ಲ ಅಂತೀರ. ಈಗ ಆಲ್ರೆಡಿ ನಾನು ಮೊಬೈಲಿಗೆ ಕನೆಕ್ಟ್ ಮಾಡೀನಿ. ಇಲ್ಲಿ ಆಲ್ರೆಡಿ ನೀವು ಗ್ರೀನ್ ಕಲರ್ ಲೈಟ್ ನೋಡತ್ತಿರಲ್ಲ, ಇದು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಐತಂತ ಆತ. ಇದೇನಾರ ಬ್ಲೂ ಕಲರ್ ಇತ್ತಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಐತಂತ. ಕನೆಕ್ಟ್ ಮಾಡಿ ನಾ ಯೂಸ್ ಮಾಡಾಕತ್ತೀನಿ. ಈ ಮೈಕದ ಆಡಿಯೋ ಸ್ಪೆಸಿಫಿಕೇಶನ್ ನೋಡ್ಬೇಕಂತಂದ್ರೆ 24 ಬಿಟ್ ಡೆಪ್ತ್ ಒಳಗೆ ಇದು ಆಡಿಯೋ ರೆಕಾರ್ಡ್ ಆಕೈತಿ. ಈ ಪ್ರೈಸ್ ಸೆಗ್ಮೆಂಟ್ ಒಳಗೆ ಇದು ಹೈಯೆಸ್ಟ್ ಡೆಪ್ತ್ ಅಂತ ಹೇಳ್ಬೋದು ನಾವು. ಮತ್ತೆ ಇದರದ ಡಿಸ್ಟೆನ್ಸ್ ನೋಡಿದ್ರೆ 300 ಮೀಟರ್ ಡಿಸ್ಟೆನ್ಸ್ ಕವರ್ ಆಕೈತಿ. ರಿಸೀವರ್ ಮೊಬೈಲಿಗೆ ಕನೆಕ್ಟ್ ಮಾಡಿ 300 ಮೀಟರ್ ದೂರ ಹೋಗಿ ರೆಕಾರ್ಡ್ ಮಾಡಿದ್ರು ಅಕ್ಯುರೇಟ್ ಆಗಿ ಕೇಳಿಸ್ತೈತಿ. ನೀವು ಹಾಲಿಲ್ಯಾಂಡ್ ಲಾರ್ಕ್ M2S ಮೊಬೈಲ್ ತ್ರೂನು ಆಪರೇಟ್ ಮಾಡ್ಬೋದು. ಇದನ್ನ ಆಪರೇಟ್ ಮಾಡಕ್ಕೆ ಏನು ತಲೆಬೇನೆ ಏನು ಕಲ್ತಿರ್ಬೇಕಿಲ್ಲ, ಬರೀಲಿ ತೋರಿಸ್ತಾನೆ. ಇಲ್ಲಿ ನೋಡತ್ತಿರ್ಬೋದು ಹಾಲಿಲ್ಯಾಂಡ್ ಲಾರ್ಕ್ ಸೌಂಡ್ ಅಂತಂದು ನಾನು ಡೌನ್ಲೋಡ್ ಮಾಡೀನಿ. ನೀವು ಡೌನ್ಲೋಡ್ ಮಾಡ್ಕೋರಿ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಏನರ USB ಕನೆಕ್ಟ್ ಮಾಡಿದ್ರೆ ಅಂದ್ರೆ ಆಟೋ ಕನೆಕ್ಟ್ ಆಕೈತದ. ಟೆನ್ಷನ್ ತೊಗೊಳ್ಳೋದೇನು ಅವಶ್ಯಕತೆ ಇದ್ದಿದ್ದಿಲ್ಲ. ಮತ್ತು ಇದು ನೋಡ್ರಿ, ಈಗ ನಾ ಮಾತಾಡಕತ್ತೆ ಇಲ್ಲಿ ನೋಡಿ ವಾಯ್ಸ್ ಎಲ್ಲ ಹೆಚ್ಚಿಗೆ ಆಗತೈತಿ. ಮೈಕ್ 2 48% ಚಾರ್ಜ್ ಐತಿ. ಮೈಕ್ 1 ಆನ್ ಮಾಡಿಲ್ಲ, ಅದ್ರ ಸಂಬಂಧ ಇಲ್ಲಿ ತೋರ್ಸಾಕತ್ತಿಲ್ಲ ನಿಮಗೆ. ಮತ್ತಿಲ್ಲೇ ಮೊಬೈಲ್ ಸ್ಪೀಕರ್ ಈ ನೋಡಿಲ್ಲೇ ಮೊಬೈಲ್ ಫೋನ್ ಸ್ಪೀಕರ್ ಇಂದ ಸೌಂಡ್ ಇದನ್ನು ಬರೋದು. ನಾಯ್ಸ್ ರಿಡಕ್ಷನ್ ನಿಮಗೆ ವೀಕ್ ಬೇಕು, ಸ್ಟ್ರಾಂಗ್ ಬೇಕು, ನಾಯ್ಸ್ ರಿಡಕ್ಷನ್ ಬೇಡ ಬೇಕು ಎಲ್ಲ ನೀವು ಇದ್ರೊಳಗೆ ಸೆಟ್ ಮಾಡ್ಕೋಬೋದು. ವೀಕ್ ಸ್ಟ್ರಾಂಗ್ ಅಂತಂದು ಹೇಳಿ ವಾಲ್ಯೂಮ್ ಅಡ್ಜಸ್ಟ್ಮೆಂಟ್ ನಿಮಗೆ ಎಷ್ಟು ಬೇಕು, ಎಷ್ಟು ಜಾಸ್ತಿ ಇರಬೇಕು ಏನಂತಂದು ಇದ್ರೊಳಗೆ ನಿಮಗೆಲ್ಲ ಸೆಟ್ ಆಕೈತಿ. ಮತ್ತು ಚಾನಲ್ ಮೋಡ್ದಾಗ ನಿಮಗೆ ಸ್ಟೀರಿಯೋ ಮೋಡ್ಬೇಕು, ಮೋನೋ ಮೋಡ್ಬೇಕು, ಎರಡೂ ಇದ್ರೊಳಗೆ ಇದನ್ನು ಮಾಡ್ಕೋಬೋದು, ನೀವು ಸೆಟ್ ಮಾಡ್ಬೋದು. ಮತ್ತು ಶೆಡ್ಯೂಲ್ ಪವರ್ ಆಫ್ ಯಾವಾಗ ಪವರ್ ಆಫ್ ಆಗ್ಬೇಕಂದ್ರೆ ನೀವು ಶೆಡ್ಯೂಲ್ ಮಾಡ್ಬೋದು. ಇದನ್ನು 15 ಮಿನಿಟ್ಸ್ ಆದ್ಮೇಲೆ ಶೆಡ್ಯೂಲ್ ಮಾಡ್ಬೇಕು. ಬೇಡ ನಮಗೆ ಯಾವಾಗ ಬೇಕಾದ ನಾವು ಶೆಡ್ಯೂಲ್ ಮಾಡ್ತೇವೆ ನೆವರ್ ಅಂತಂದು ಇಟ್ಟರೆ ಯಾವಾಗ ಬೇಕಾದ ನಿಮ್ಗೆ ಅದು ಪವರ್ ಆಫ್ ಮಾಡ್ಬೋದು ನೀವು. ಇದಿಷ್ಟು ನಿಮ್ಗೆ ಇದ್ರೊಳಗೆ ಫೀಚರ್ಸ್ ನಿಮ್ಗೆ ಅವೈಲೇಬಲ್ ಅದಾವೆ. ನಾನು ಇದಕ್ಕೆ ವಿಂಡ್ ಮಫೋದು ಹಾಕಿಲ್ಲ. ಸೊ ಇದನ್ನು ನಾವು ಫಸ್ಟ್ ಟೆಸ್ಟ್ ಮಾಡ್ಬೇಕು, ಏನೇಳ ನಾಯ್ಸ್ ಕ್ಯಾನ್ಸಲೇಷನ್ ಹೆಂಗೆ ವರ್ಕ್ ಆಕೈತಿ ಏನಂತಂದು ಹೇಳಿ ಅದನ್ನು ಟೆಸ್ಟ್ ಮಾಡೋಣ. ಈಗ ನಾನು ಫ್ಯಾನ್ ಆನ್ ಮಾಡಿದೆ. ನಿಮಗೆ ಎಕೋ ಮತ್ತು ಅದು ಕೇಳ್ಸತ್ತಿರ್ಬೋದು. ಇದಕ್ಕಂದ್ರೆ ನಾನು ಸೆಂಟರ್ ಆಫ್ ದಿ ಹಾಲ್ದಾಗ ಕುಂತೇನೀಗ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಏನೂ ಆನ್ ಇಟ್ಟಿಲ್ಲ ನಾನೀಗ, ಹಂಗೆ ಮಾತಾಡತ್ತೇನೆ. ಎಕೋ ಆಗತ್ತಿರ್ಬೋದು. ಈಗ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತೇನೆ. ಜಸ್ಟ್ ಒಂದು ಕ್ಲಿಕ್. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗೈತಿ. ನನಗೆ ಅನಿಸಿ ಮಟ್ಟಿಗೆ ಫುಲ್ ಕರೆಕ್ಟಾಗಿ ಅಕ್ಯುರೇಟಾಗಿ ಪ್ರೊಫೆಷ್ನಲ್ ವಾಯ್ಸ್ ರೀತಿ ಬರತೈತೆ ಅನ್ಕೋತೇನೆ ನಾನು. ಸೊ ಫ್ಯಾನ್ ಸೌಂಡ್ ಇನ್ನೂ ನಾ ಬಂದ್ ಮಾಡಿಲ್ಲ, ಫ್ಯಾನ್ ಹಂಗೆ ಐತಿ. ಬಟ್ ನಾ ಮಾತಾಡಕತ್ತೇನೆ. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಐತಿ. ವಾಯ್ಸ್ ಹೆಂಗೆ ಬರತೈತೆ ಅಂತ ನಾನು ನಿಮ್ಗೆ ಹೇಳೋಕೆ ನೀವೇ ಜಡ್ಜ್ಮೆಂಟ್ ತೊಗೋಬೋದು. ಈ ಪ್ರಾಡಕ್ಟ್ ತೊಗೋಬೇಕೋ ತೊಗೋಬೇಡ. ವಾಯ್ಸ್ ನೋಡಿದ ಮ್ಯಾಗ ನಿಮ್ಗೆ ಅರ್ಥ ಆಕೈತಿ ಯಾವ ರೀತಿ ಚಲೋ ಐತೋ ಕೆಟ್ಟೈತೋ, ಎಕೋ ಆಗತ್ತೈತೋ ಎಕೋ ಆಗತ್ತಿಲ್ಲೋ ಅಂತಂದು ಹೇಳಿ. ಮತ್ತು ಈಗ ವಿತ್ ವಿಂಡ್ ಮಫ್ ಹೆಂಗೆ ಕಾಣ್ತೈತಿ ಮತ್ತು ಹೆಂಗೆ ಕೇಳ್ತೈತಿ ನೋಡೇ ಬಿಡೋಣಂತ. ಇವತ್ತು ನಾ ಅನ್ಬಾಕ್ಸಿಂಗ್ ಮಾಡತ್ತೀನಿ ಹಾಲಿಲ್ಯಾಂಡ್ ಲಾರ್ಕ್ M2S. ಇದು ಜನವರಿ 2025ದಾಗ ಲಾಂಚ್ ಆಗೈತಿ. ಈಗ ವಿತ್ ವಿಂಡ್ ಮಫ್ ನೋಡ್ರಿ. ಇದು ವಿಂಡ್ ಮಫ್ ಹೆಂಗಂತಂದ್ರೆ ಇಲ್ಲೊಂದು ಆಗಲ್ ಹೇಳ್ದಂಗೆ ಇಲ್ಲೊಂದು ಪಾಕೆಟ್ ಐತಿ. ಈ ಪಾರ್ಟ್ ಐತಲ್ಲ ಮೈಕ್, ಇದ್ರೊಳಗೆ ಜಸ್ಟ್ ಹಿಂಗೆ ಇನ್ಸರ್ಟ್ ಮಾಡಬೇಕಿದೆ. ಜಸ್ಟ್ ಇದು ಇನ್ಸರ್ಟ್ ಮಾಡೋದು, ಇಲ್ಲಿ ಕ್ಲಿಪ್ ಮಾಡೋದು, ಇಷ್ಟ ಕೆಲಸ. ಈಗ ವಿತ್ ವಿಂಡ್ ಮಫ್ ಹೆಂಗೆ ಕಾಣೋದು ನೋಡ್ರೆ ಜಾಸ್ತಿ ಏನು ಆಡ್ ಕಾಣಂಗಿಲ್ಲ. ಅದಕ್ಕಂತಂದ್ರೆ ವಿಂಡ್ ಮಫ್ ಭಾಳ ಸಣ್ಣದು ಇರ್ತದೆ. ಅದಕ್ಕೆ ಇವತ್ತು ವಿಂಡ್ ಮಫ್ದ ವಾಯ್ಸ್ ಹೆಂಗೆ ಕಾಣ್ತೈತಿ, ಹೆಂಗೆ ಕೇಳ್ತೈತಿ ಇದು ನೋಡ್ಕೊಂಬಿಡ್ರಿ ಮೈಕ್. ಇವತ್ತು ನಾ ಅನ್ಬಾಕ್ಸಿಂಗ್ ಮಾಡತ್ತೇನೆ ಹಾಲಿಲ್ಯಾಂಡ್ ಲಾರ್ಕ್ M2S. ಇದು ಲಾಂಚ್ ಆಗಿದ್ದ ಜನವರಿ 2025ದಾಗ ಲಾಂಚ್ ಆಗೈತಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿರ್ಬೇಕು, ವಿತ್ ವಿಂಡ್ ಮಫ್ ಯೂಸ್ ಮಾಡಬೇಕು ವಿತೌಟ್ ವಿಂಡ್ ಮಫ್ ಯೂಸ್ ಮಾಡಬೇಕು ಏನಂತಂದು ಹೇಳಿ. ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆತಂದು ಅನ್ಕೋತೇನೆ. ಇದಕ್ಕಂದ್ರೆ ಕನ್ನಡದಾಗ ನೋಡಿದಾಗಿದ್ರೆ ಜಾಸ್ತಿ ರಿವ್ಯೂ ಇದ್ದಿದ್ದಿಲ್ಲ, ಅದಕ್ಕೆ ನಾನು ಡೀಟೇಲ್ಡ್ ರಿವ್ಯೂ ಕೊಟ್ಟೇನಿ. ಪರ್ಚೇಸ್ ಮಾಡೋಕ್ಕೆ ಮುಂಚೆ ನನ್ನ ವಿಡಿಯೋ ನೋಡಿ ಪರ್ಚೇಸ್ ಮಾಡಿರಿ, ಮರಕ್ಕೆ ಹೋಗ್ಬೇಡ್ರಿ. ಇನ್ನೂ ಮಟ್ಟ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬೆಲ್ ಐಕಾನ್ ಹೊಡಿಯೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನಾರ ಹಿಂಗೆ ಹೊಸ ಹೊಸ ಅನ್ಬಾಕ್ಸಿಂಗ್ ವಿಡಿಯೋ, ಹೊಸ ಹೊಸ ವ್ಲಾಗ್ಸ್, ಹೊಸ ಹೊಸ ಟ್ರಾವೆಲಿಂಗ್ ವಿಡಿಯೋಸ್ ಬೇಕಂತ DM ಮಾಡಿರಿ. ಅದ್ರ ಬಗ್ಗೆ ನಾನು ತೊಗೊಂಬರ್ತೀನಿ. ಮತ್ತು ಹೊಸ ವ್ಲಾಗ್ದಾಗ ಸಿಗೋಣಂತ. ಥ್ಯಾಂಕ್ ಯು, ಬಾಯ್. ಎಟ್ರಲ್ಲ ಮಾಡ್ತಾನೆ